ಪ್ರೀತಿಸಿ ಮದುವೆಯಾಗಿ ಕೈಕೊಟ್ಟ ಪತಿಗಾಗಿ ಪತ್ನಿ ಪರದಾಡ್ತಾ ಇರತಕ್ಕಂಥ ಒಂದು ಘಟನೆ ರಾಮನಗರ ಜಿಲ್ಲೆಯಲ್ಲಿ ಬಂದಿದೆ. ಬಿಳುಗುಂಬ ಗ್ರಾಮದ ಪ್ರತಾಪ್ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದ ರಕ್ಷಿತಾ ಎಂಬಾಕೆಯನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಪರಿಚಯ ಮಾಡಿಕೊಂಡು 1 ವರ್ಷ ಪ್ರೀತಿಸಿ ಬಳಿಕ ತಿರುಪತಿಯಲ್ಲಿ ಮದುವೆಯಾಗಿದ್ದ. ಅನ್ಯಜಾತಿ ಕಾರಣ ಮದುವೆಗೆ ಇಬ್ಬರ ಮನೆಯಲ್ಲೂ ವಿರೋಧ ಇತ್ತು. ಹೀಗಾಗಿ ಇಬ್ಬರು ಬೆಂಗಳೂರಿನಲ್ಲಿ 1 ವರ್ಷ ಸಂಸಾರವನ್ನು ಮಾಡಿದ್ದಾರೆ. ಆದರೆ ಈಗ ಕಳೆದ 5 ತಿಂಗಳಿಂದ ಯಾರ ಸಂಪರ್ಕಕ್ಕೂ ಸಿಗದೆ ಪತಿ ಪ್ರತಾಪ್ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾನೆ. ನಾಪತ್ತೆಯಾದ ಪತಿಯನ್ನು ಹುಡುಕಿ ಕೊಡುವಂತೆ ಪತ್ನಿ ಕಣ್ಣೀರು ಹಾಕ್ತಾ ಇದ್ದಾಳೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ನ್ಯಾಯಕ್ಕಾಗಿ ಪ್ರತಾಪ್ ಮನೆಯ ಮುಂದೆ ಈಗ ಧರಣಿ ಕೂತಿದ್ದಾರೆ. ಮತ್ತೆಗೂ ಗೊತ್ತು, ಅವರ ಅಕ್ಕ ತಂಗಿದಿರಿಗೆಲ್ಲ ಗೊತ್ತು, ಅವ್ರ ಜೊತೆ ಎಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಮದುವೆಯಾಗಿ 1 ವರ್ಷ ನನ್ನ ಜೊತೆ ಚೆನ್ನಾಗಿದ್ದು, ನನ್ನ ಜೊತೆ ಎಂಜಾಯ್ ಮಾಡಿ ಏಕಾಏಕಿ ಕಾಣೆಯಾಗಿದ್ದಾರೆ. ನಾನು ಎಲ್ಲ ಸ್ಟೇಷನಲ್ಲೂ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ಇವರೆಲ್ಲ ಕ್ಯಾಸ್ಟಿಸಮ್ಗೋಸ್ಕರ ಈ ಥರ ಮಾಡ್ತಿದ್ದಾರೆ ಅಂತ. ಮನೆಗೂ ಸೇರಿಸ್ತಿಲ್ಲ, ಏನೂ ಮಾಡ್ತಿಲ್ಲ. ಈ ಕಡೆ ನಮ್ಮ ತಾಯಿ ಮನೆಯವರು ಸೇರಿಸ್ತಿಲ್ಲ, ಮನೆಯಿಂದ ಹೊರಗೆ ಹಾಕಿದ್ದಾರೆ. ಇವರು ಮನೆಯವ್ರಿಗೆ ಸೇರಿಸ್ತಿಲ್ಲ. ಅದಕ್ಕೆ ಬೀದಿಲಿ ಕೂತಿದ್ದೀನಿ. ನಂಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲೇ ಕೂತ್ಕೋತೀನಿ. ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ದು, 1 ವರ್ಷ ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ದು, ಮದುವೆಯಾಗಿ 2 ವರ್ಷ 1.5 ವರ್ಷ ಆಗ್ತೈತೆ ಮದುವೆಯಾಗಿ. 1 ವರ್ಷ ಎಲ್ಲ ನನ್ನ ಜೊತೆಗೆ ಇದ್ದು ಇವಾಗ ಬಂದಿದ್ದಾರೆ. ನಮ್ಮ ಅತ್ತೆ ನಾಟಕ ಸರ್. ಅದು 5 ತಿಂಗಳಾಯಿತು ಸರ್. ನಾನು ಚಾಮರಾಜಪೇಟೆ ಸ್ಟೇಷನಲ್ಲಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ಹುಡುಕಿದ್ದಾರೆ, ಸಿಕ್ಕಿಲ್ಲ. ಕೆಲವು ಅವ್ರ ಫ್ರೆಂಡ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಇಲ್ಲೇ ಮಂಡ್ಯದಲ್ಲಿ ಅವ್ರ ಅಕ್ಕ ಅವ್ರ ಮನೇಲೆಲ್ಲ ಓಡಾಡ್ತಾ ಇದ್ದಾನೆ. ಕದ್ದು ಮುಚ್ಚಿ ಹುಡುಗಿರ ಜೊತೆ ಸುತ್ತಾಡ್ತಿದ್ದಾನೆ. ಟಿ ಡ್ರೈವಿಂಗ್ ಮಾಡ್ತಿದ್ದಾನೆ ಅಂತ ಗೊತ್ತಾಯಿತು. ಅವ್ನು ಚೆನ್ನಾಗೇ ಹುಡುಗಿರ ಜೊತೆ ಸುತ್ತಾಡ್ತಿದ್ದಾನೆ. ನಾನು ಇಲ್ಲಿ ಬೀದಿಲಿ ಕೂತ್ಕೊಂಡು ಅಲಿತಾ ಇದ್ದೀನಿ.